ಮಾಡೋ ಕೆಲಸದಲ್ಲಿ ಗಮನ ಇಲ್ಲಲ್ಲ ನಿಂಗೆ? ಗ್ಯಾಸಲ್ಲಿ ದೋಸೆ ಬಿಟ್ಟು ನೀವೇ ಅವನ ನೆಬ್ಬಿಸ್ಲಿಕ್ಕೆ ಹೇಳಿದ್ದು. ಅದಕ್ಕೆ ಗ್ಯಾಸ್ ಬಂದ್ ಮಾಡಿ ಹೋಗಿ ಆಗುದಿಲ್ವಾ? ನನ್ನ ಮೇಲೆ ದೂರ ಚಂದ ಗೊತ್ತು ನಿಂಗೆ. ಆಯ್ತು, ಹೋಗಿ ರೆಡಿಯಾಗಿ. ಮತ್ತೆ ಅದು ಸಾಯಿಬಾಬಾ ಒಂದು ಫಾರ್ವರ್ಡ್ ಮೆಸೇಜ್ ಅಂತ ನಾನು ನೋಡ್ಲೇ ಇಲ್ಲ. ಅದನ್ನ ನೋಡಿದ್ರೆ 15 ಜನಕ್ಕೆ ಕಳಿಸ್ಬೇಕಲ್ಲ. ಸಿಗರೇಟ್ ಎಳಿತಾ ಇದ್ದ. 3 ವಿಸಿಲಿಗೆ ಆಫ್ ಮಾಡಂತ ಹೇಳಿದಲ್ಲ. 2 ಆಗದಲ್ಲಮ್ಮ. ಆಗ ಬೇಕಂತ ಆಫ್ ಮಾಡಿದ್ಲು. ನಿನ್ನೆಂತದ ಸಿಗರೇಟ್ ಎಳಿತಿಯಂತೆ? ಓ ಅದಾ, ಆ ದೊಡ್ಡ ಬಾಕ್ಸ್ ಅಲ್ಲಿ ಹಳೆ ಫ್ರಿಡ್ಜ್ ಬಂದದ. ಮತ್ತೆ ನನ್ನ ಹತ್ರ ಕೇಳಿತು ಹಳೆ ಫ್ರಿಡ್ಜ್ ಬೇಕಂತ. 30 ಸೆಕೆಂಡ್ ತಿಳಿಬೇಕು ಹ್ಯಾಂಡ್ ವಾಶಿಂದ. ಯಾಕೆಪ್ಪ ನಿಮ್ಮ ಸಾಬೂನ್ ಸ್ಲೋನಾ? ಇನ್ನು ಯಾವಾಗಲೂ ಊಟ ಮಾಡುವಾಗ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ನಾನು ಹೇಳ್ತೇನೆ, ಹಾಗೆ ಹೇಳಿ. ಬ್ರಹ್ಮ ಬ್ರಹ ಬ್ರಹ್ಮ. ನಾನು ಸಹ ಹೇಳ್ತಾ ಇದ್ದೆ ಚಿಕ್ಕ ಇರುವಾಗ ಪಟ ಪಟ ಅಂತ. ಅದು ನಾನು ಈಗ ಸೇರ್ತೇನೆ. ಎಂತ ಪಟ ಪಟ ಅಂತ. ಈಗ ಸಿಂಪಲ್ ಆಗಿ ಅಂತ ಹೇಳಿ ಮುಗಿಸುವ. ದೇವರೇ, ಇಂದಿನ ನಮ್ಮ ಆಹಾರಕ್ಕಾಗಿ ಧನ್ಯವಾದಗಳು. ನೀನು ಸಹ ರೂಮಿಗೆ ಬಾ. ಶೀ, ಎಂತ ಮಾತಾಡುದು? ಎಂತ ಸಲ ಹೋಗಿ ಮಲಗಿ. ವಿಷಯ ಮಾತಾಡ್ಲಿ ಕೂಡ ಅದೇ ಕರ್ತದ್ದು. ಮಾತಾಡ್ಲಿಕ್ಕ ಪ್ಲೇಟ್ ಇಟ್ಟು ಬರ್ತೇನೆ, ಹೋಗಿ. ಈ ಕೃಷ್ಣ ಕುಟೀರ, ನಮ್ಮ ಕೃಷ್ಣ ಕುಟೀರ. ಆಫೀಸ್. ಹಲೋ ಹೇಳಿ. ಅಲ್ಲ, ನಾನು ಅವರ ಮಿಸ್ಸಸ್. ಅವರು ಪೂಜೆಯಲ್ಲಿದ್ದಾರೆ, ಅರ್ಜೆಂಟ್ ಉಂಟಾ? ಹಾ ವಿಠಲ, ನಾನು ಪೂಜೆಯಲ್ಲಿದ್ದೇನೆ, ಸ್ವಲ್ಪ ಮತ್ತೆ ಮಾಡುದಾ? ಹಾಂ ಹಾಂ. ಹಲೋ, ನೀ ಬಿಟ್ಟಲ್ಲ, ನಿಂಗೆಂತ ಭಾಷೆ ಅಲ್ಲ ಮಾರೆ? ನಿಂಗೆ ಎಷ್ಟಲ್ಲ ಹೇಳೋದು ಪೂಜೆ ಮಾಡುವಾಗ ಕಾಲ್ ಮಾಡಬೇಡ ಅಂತ? ಎಂತ ಸೈನ್ ನನಗೆ ಮೊಬೈಲಲ್ಲಿ ಮಾಡ್ಲಿಕ್ಕೆ ಆಗ್ತದಾ? ಆಫೀಸಿಗೆ ಬರಬೇಕಲ್ಲ. ನೀನು ಫೋನ್ ಇಡು, ಬಂದು ಮಾಡ್ತೇನೆ ನಿಮಗೆ. ಓಯ್, ಅವನಾಗೆ ಎಂತ ಮಾಡ್ತೇನೆ ಅಂತ ಕೇಳಿದಲ್ಲ, ಎಬ್ಬಿಸು ಅಂತ ಹೇಳಿದ್ದು. ಕಾಲೇಜ್ ಹೋಗುದಿಲ್ಲ ಅವನು. ಹೇ ಶನ್ನು, ಒಮ್ಮೆ ಹೇಳು ಮಾರಾಯ. ನಿಂಗೊಂದು ಶಾಲೆ ಶುರು ಆದ್ರೆ ಒಳ್ಳೇದಿತ್ತು. ಆ ಟಿವಿಗೆ ಸ್ವಲ್ಪ ರೆಸ್ಟ್ ಇರ್ತಿತ್ತು. ಈಗ ಬೇಗ ರೆಡಿ ಇದ್ರೆ ನಾನೇ ಡ್ರಾಪ್ ಮಾಡ್ತೇನೆ. ಇದ್ರಲ್ಲಿ ಬಸ್ಸಲ್ಲೇ ಬರ್ಬೇಕು ಅವನು. ಏ ಶನ್ನು, ಎದ್ಯಾನಾ? ಹೇಳು ಮಾರಾಯ, ಗಂಟೆ 9 ಆಯ್ತು. ಅಪ್ಪ ರೆಡಿ ಆದ್ರು, ಮತ್ತೆ ಲೇಟ್ ಆದ್ರೆ ಬಿಟ್ಟು ಹೋಗ್ತಾರೆ. ಎಂತಮ್ಮ 8 ಗಂಟೆ ಆದಷ್ಟೇ. ನಿಮ್ದೊಂದು ಯಾವಾಗಲೂ ಇದ್ದದ್ದೇ. 1 ಗಂಟೆ ಜಾಸ್ತಿ, ಒಂದು 10 ನಿಮಿಷ ಮಲಗ್ತೇನೆ. ನೋಡು, ಮತ್ತೆ ಎಬ್ಬಿಸ್ಲಿ ಅಂತ ಹೇಳ್ಬೇಡ. ದೋಸೆ ಬಿಸಿ ಬಿಸಿ ಉಂಟು, ಎದ್ದು ಬಾ. ಗ್ಯಾಸಲ್ಲಿ ಎಂತ ಇಟ್ಟಿದ್ದಿ? ಓ ರಾಮ, ದೋಸೆ ಹೋಯ್ತಾ ಅಂತ. ಮಾಡೋ ಕೆಲಸದಲ್ಲಿ ಗಮನ ಇಲ್ಲಲ್ಲ ನಿಂಗೆ? ಗ್ಯಾಸಲ್ಲಿ ದೋಸೆ ಬಿಟ್ಟು ನೀವೇ ಅವನ ನೆಬ್ಬಿಸ್ಲಿಕ್ಕೆ ಹೇಳಿದ್ದು. ಅದಕ್ಕೆ ಗ್ಯಾಸ್ ಬಂದ್ ಮಾಡಿ ಹೋಗಿ ಆಗುದಿಲ್ವಾ? ನನ್ನ ಮೇಲೆ ದೂರ ಚಂದ ಗೊತ್ತು ನಿಂಗೆ. ಆಯ್ತು, ಹೋಗಿ ರೆಡಿಯಾಗಿ. ಬೇರೆ ದೋಸೆ ಮಾಡಿ ಕೊಡ್ತೀನಿ. ಸುಟ್ಟದು ಒಂದೇ ದೋಸೆ ಅಲ್ವಾ? 1-2 ಅದಲ್ಲ ಮುಖ್ಯ, ಮಾಡೋ ಕೆಲಸದ ಯಾವುದು. ಸಾಕು ಮಾರ, ಒಮ್ಮೆ ಹೋಗಿ. ಮತ್ತೆ ನಂಗೆ ದೂರ ಮಾಡಬೇಡಿ. ಸುಮ್ಮನೆ ಇಲ್ಲದ್ರೆ ಲೇಟ್ ಆಯ್ತಲ್ಲ, ಹೋಗಿ ಹೊರಡಿ. ಅದು ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ನೋಡ್ಕೊಂಡು. ಮನೆ ಹೋಗ್ಲಿಕ್ಕೆ 8 ತಿಂಗಳಲ್ಲಿ ಹೇಗಾಗಿದೆ ನೋಡು. ಯಾವಾಗ ಸಹ ನೀವಾ ಕ್ಲೀನ್ ಮಾಡುದು? ಅಲ್ಲ ಅಲ್ಲ, ಬನ್ನಿ ಇಲ್ಲಿ ಬನ್ನಿ. ದೋಸೆ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ, ಮಧ್ಯಾಹ್ನ ಅಡಿಗೆ ಮಾಡಿ. ನಾನು ಆಫೀಸ್ಗೆ ಹೋಗ್ತೇನೆ, ಆಯ್ತಲ್ಲ? ಎಂತ ಸಹ ಹೇಳಲಿಕ್ಕಿಲ್ಲ. ಹೇಳಿದ್ರೆ ನನ್ನ ಮೇಲೆ ಬಂದಾಯ್ತು. ಒಮ್ಮೆ ಹೋಗಿ ಮಾರೆ ನೀವು. ಲಸಿಕೆ ಹಾಕದಿದ್ದಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ಪ್ರವೇಶ ರದ್ದು. ಓದಿದ್ದೀನಲ್ಲ ಇದು ಯಾರ ಹಳೆ ಪೇಪರ್ ಇಲ್ಲಿ ಇಟ್ಟದು? ರ್ಯಾಕಲ್ಲಿ ಇಡ್ಲಿಕ್ಕೆ ಆಗುದಿಲ್ವಾ? ಇಲ್ಲಿ ಪೇಪರ್ ಓದೋದು ನೀವು ಒಬ್ರೆ. ನಿಮಗೆ ಫೇಸ್ಬುಕ್ ವಾಟ್ಸಪ್ ಎಲ್ಲ ಬರ್ತದಲ್ಲ. ಶನ್ನು, ಬೇಡ ನನಗೆ. ಆಗ್ಲಿಲ್ಲ ಇನ್ನು ಸಹ. ಅಣ್ಣೇನು ಇವತ್ತು ಬರುದಿಲ್ವಾ? ಹಬ್ಬ 100 ವರ್ಷ ಆಯ್ತು ನನಗೆ. ಅಂಕಲ್ ಏನು ಮತ್ತೆ? ಬಂದ್ಯಾ? ಬಾ ಕೂತ್ಕೋ. ಇವೆಲ್ಲಿ ಶಾನ್? ಸಾಲ ಕೊಡ್ಬೇಡಿ. ತಿಂಡಿ ಆಯ್ತಾನಾ? ಒಮ್ಮೆದಾಯ್ತು.
ನಿಲ್ಲು ದೋಸೆ ಹಾಂ ಅಂಕಲ್ ದೋಸೆ ಏನದ ಅಲ್ಲ ಸುಮ್ಮನೆ ಮಾಡೋದು. ಒಂದು ಸಾಕಾ? ಹಾಂ ಸರ್. ಏ ಬಾರ ಹೋಗುವ. ಒಂದು ದೋಸೆ ಬರ್ತಾನೆ ಲೇಟ್ ಆಯ್ತು ಮಾರೆ, ಬಾ ಮನೆ. ದೋಸೆ ಇದೊಂದು ಕರ್ಮ. ಎಷ್ಟು ಸಲ ಹೇಳಿದೆ ಗಂಡಸ ಹತ್ರ ಇದೊಂದು ರಿಪೇರಿ ಮಾಡಿ ಅಂತೇಳಿ, ಅರ್ಥನೇ ಆಗುದಿಲ್ಲ. ಗೊತ್ತಾಗ್ತದೆ ಒಂದು ದಿನ ಬಟ್ಟೆ ಹರಿದು ಹೋಗ್ತದಲ್ಲ, ಆಗ ಗೊತ್ತಾಗ್ತದೆ ನನ್ನ ಮಾತಿಗೆ ಎಲ್ಲಿ ಬೆಲೆ ಉಂಟಂತ ಬೇಡ. ಈ ಮನೇಲಿ ಯಾವುದಾದ್ರೊಂದು ಸರಿ ಉಂಟ? ಯಾವುದೂ ಸಹ ಇಲ್ಲ. ಕರ್ಮ, ನಾವೇ ಕರ್ಮ ಬರಬೇಕು. ಕರ್ಮ. ಓ ಪುಷ್ಪಕ್ಕ, ಅದೆಂತ ದೊಡ್ಡ ಬಾಕ್ಸಲ್ಲಿ ಒಳಗೋದದ್ದು? ಹಾ ನಳಿನಿ, ಹೊಸ ಫ್ರಿಜ್ ತಗೊಂಡದ. ಹಳೆದು ಚಿಕ್ಕದಾಯ್ತು, ತರಕಾರಿ ಎಲ್ಲ ಇಡ್ಲಿಕ್ಕೆ ಆಗುದೇ ಇಲ್ಲ, ಅದಕ್ಕೆ ಹೊಸದು ತಗೊಂಡದು. ಓ ಹೌದಾ, ಒಳ್ಳೇದಾಯ್ತಪ್ಪ. ಹಾ, ನಮ್ಮದು ಹಳೆದು ಬೇಕಾದ್ರೆ ತಗೊಳ್ಳಿ, ವಾಟ್ಸಪ್ ಅಲ್ಲಿ ಹಾಕಿದ್ದೆ. ಮೊಬೈಲ್ ನೋಡ್ಲಿಲ್ವಾ? ಬೇಡ, ನಮ್ಮ ಹತ್ರ ದೊಡ್ಡದು ಉಂಟು. ಮತ್ತೆ ಅದು ಸಾಯಿಬಾಬಾ ಒಂದು ಫಾರ್ವರ್ಡ್ ಮೆಸೇಜ್ ಅಂತ ನಾನು ನೋಡಲೇ ಇಲ್ಲ. ಅದನ್ನು ನೋಡಿದರೆ 15 ಜನಕ್ಕೆ ಕಳಿಸ್ಬೇಕಲ್ಲ, ಅಷ್ಟೆಲ್ಲ ಟೈಮ್ ಯಾರಿಗಿದೆ ಹೇಳಿ? ಬೇರೆಯವರಿಗೆ ಅದೇ ಕೆಲಸ, 24 ಗಂಟೆ ಕಳಿಸೋದು ಸಹ, ಮೆಸೇಜ್ ಮಾಡೋದು ಸಹ, ಕಾಲ್ ಮಾಡೋದು, ಕೆಲಸ ಬೇಕೆ ಬೇರೆ. ಟೈಮ್ ನನ್ನ ಹತ್ರ ಸಹ ಇಲ್ಲ. ಹೌದು, ನಿಮ್ಮ ವಾಷಿಂಗ್ ಮಿಷಿನ್ ಚೇಂಜ್ ಮಾಡ್ಬೇಕಂತ ಇದ್ರಲ್ಲ, ಚೇಂಜ್ ಮಾಡಿದ್ರಾ? ಮಾಡಬೇಕು, ಆದರೆ ಈಗೇನು ಅಷ್ಟು ಅರ್ಜೆಂಟ್ ಇಲ್ಲ ಅಂತ. ಸಣ್ಣದೊಂದು ಕಾಲೇಜ್ ಮುಗಿಲಿ, ಆಮೇಲೆ ನೋಡುವ ಅಂತ. ಹೌದು ಹೌದು, ಅವನು ಮತ್ತೆ ಫೇಲ್ ಆದ್ರೆ ಫೀಸ್ ಕಟ್ಟಬೇಕಲ್ಲ. ಸವಿ, ಏ ಸವಿ, ಗ್ಯಾಸ್ ಆಫ್ ಮಾಡು. 3 ವಿಸಿಲ್ ಆಯ್ತಲ್ಲ? ಅಂದ್ರೆ ಕಲಿಯುದ್ರಲ್ಲಿ ಸ್ವಲ್ಪ ಹಿಂದಲ್ಲ ಅವನು. ನಾನು ಮೊನ್ನೆ ಆಧಾರ್ ಲಿಂಕ್ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ, ಸಿಕ್ಕಿದ ರಾವಣನ ಅಂಗಡಿ ಹತ್ರ ಸಿಗರೇಟ್ ಎಳಿತಾ ಇದ್ದ. ಅಲ್ಲ, ಹೇಳ್ಬೇಕಾ ಬೇಡ್ವಾ ಅಂತ ಅನಿಸ್ತಿತ್ತು. ಅವನ ಜೊತೆ ನಿಮ್ಮ ಮಗ ಅಣ್ಣಿದ್ದಲ್ಲ? ಇಲ್ಲ, ಅವನೊಟ್ಟಿಗೆ ಕಾಲೇಜಿಗೆ ಮಾತ್ರ ಹೋಗುದು, ಅಂತ ಜಾಗಕ್ಕೆಲ್ಲ ಹೋಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ಚಾನ್ಸೇ ಇಲ್ಲ. ನೀವು ಯಾರನ್ನು ನೋಡಿರ್ಬೇಕು, ನಮ್ಮ ಶನ್ನು ಹಾಗೆಲ್ಲ ಮಾಡುವವನಲ್ಲಪ್ಪ. ಹೌದೌದು, ಬೇರೆ ಯಾರೋ ಆಗಿರ್ಬೇಕು. ಆದ್ರೆ ನೋಡ್ಲಿಕ್ಕೆ ಮಾತ್ರ ಸಣ್ಣ ತರನೇ ಇದ್ದಪ್ಪ. ಸವಿ, ಏ ಸವಿ, ಆಫ್ ಮಾಡ್ಲಿಲ್ವೇನೆ? ಅವಳಿಗೆ ಶಾಲೆ ಶುರುವಾಗ್ಲಿಲ್ವಾ? ಇಲ್ಲ ಪುಷ್ಪಕ್ಕ, ಅವಳಿಗೆ ಸ್ವಲ್ಪ ಲೇಟ್ ಉಂಟು. ಈಗ ಪಾಪ ಓದ್ತಿರ್ಬೇಕು ಅವಳು. ಹಾ, ಅದೇ ಕೇಳ್ತಾ ಉಂಟು ಟಿವಿ ಸೌಂಡು. ಸರಿ ಪುಷ್ಪಕ್ಕ, ಗ್ಯಾಸ್ ಆಫ್ ಮಾಡಿ ಬರ್ತೇನೆ ಆಯ್ತಾ? ಆಯ್ತಾಯ್ತು. ಅಷ್ಟು ಬೊಬ್ಬೆ ಹೊಡಿತಿದ್ದೇನೆ, ನಿಂಗೆ ಟಿವಿ ಆಫ್ ಮಾಡ್ಲಿಕ್ಕೆನಾ? ಕಿವಿ ಕೊಟ್ಟಾಗಿದೆ ನಿಂದು. ಆಯ್ತು, ಒಂದು ಸ್ವಲ್ಪ ಹೊತ್ತು. ನಿಂಗೆ ಎಂತ ಹೇಳಿದ? 3 ವಿಸಿಲ್ಗೆ ಆಫ್ ಮಾಡಂತ ಹೇಳಿದಲ್ಲ? 2 ಆಗುದಲ್ಲಮ್ಮ. ಇದು 4ನೇ ವಿಸಿಲು. ಟಿವಿ ನೋಡ್ತಾ ಗಮನ ಎಲ್ಲಿ ಉಂಟಾ ನಿಂದು? ಇವತ್ತೇನೆ ಬೇಗ? ಶನಿವಾರ ಅಲ್ಲಮ್ಮ. ಅಕ್ಕ 5 ಆಯ್ತು. ನಿನ್ನ ಹತ್ರ ಮಾತಾಡ್ಕೊಂಡು. ಏ ಸವಿ, ರಿಮೋಟ್ ಕೊಡ. ನಿಲ್ಲಿದು ಮುಗಿಲಿ. ಕೊಡು ಮಾರೆತ್ತಿ, ಮ್ಯಾಚ್ ಉಂಟು. ಬೆಳಿಗ್ಗೆಯಿಂದ ನೋಡ್ತಿಲ್ವಾ ನೀನು? ಕೊಡು. ಕೊಡ. ಕೊಡು. ನೀನು ಯಾರ ಹತ್ರ? ಅಮ್ಮ ನೋಡು, ಹೊಡಿತಿದ್ದಾನೆ. ಅಮ್ಮ ನೋಡು. ಕೊಟ್ಟ. ಎಂತ ತಂಗಿಯನ್ನು ಕೊಲ್ತೀಯ ನೀನು? ಮತ್ತೆ ಅವಳೆಂತ ಬೆಳಿಗ್ಗೆಯಿಂದ ನೋಡ್ತಿಲ್ವಾ? ಈಗ ನಾನು ಕೇಳುವ ಕೊಡುದಿಲ್ಲ. ನಿಂಗೆ ಸಹ ಭಾಷೆ ಇಲ್ವನಾ? ಬೆಳಿಗ್ಗೆಯಿಂದ ಟಿವಿ ಆಫ್ ಮಾಡಂತ ಹೇಳ್ತಿಲ್ಲ? ಒಂದು 5 ನಿಮಿಷ ಅಮ್ಮ, ಮತ್ತೆ ಮುಗಿತದೆ, ಮತ್ತೆ ನಾನು ಹೋಗ್ತೇನೆ. ಒಳಗೆ ನಡಿ, ರಿಮೋಟ್ ಕೊಡು. ಕೊಡ. ಆಗ ಬೇಕಂದ್ರೆ ಆಫ್ ಮಾಡಿದ್ಲು. ನಿಂದೆಂತದ? ಸಿಗರೇಟ್ ಎಳಿತಿಯಂತೆ? ಹೇ ಇಲ್ಲಮ್ಮ, ಯಾರು ಹೇಳಿದ್ದು? ಪಕ್ಕದ ಮನೆ ಪುಷ್ಪ ಕೇಳಿದ್ರು, ರಾಮಣ್ಣನ ಅಂಗಡಿ ಹತ್ರ ಸಿಗರೇಟ್ ಎಳಿತಿದ್ಯಂತೆ. ಆ ಹೆಂಗಸಿಗೆ ಮಂಡೆ ಸಮ ಇಲ್ಲ. ಹೋಗಿ ಯಾರನ್ನ ನಂಬ್ತಿಯಲ್ಲ ನೀನು? ಸತ್ಯ ಹೇಳು ಶನ್ನು, ಇಲ್ಲದ್ರೆ ಅಪ್ಪನ ಹತ್ರ ಹೇಳ್ತೇನೆ. ಎಂತಮ್ಮ, ನೀನು ನನ್ನ ನಂಬುದಿಲ್ವಾ? ನಿಮ್ಗೆ ಹೆಂಗಸಿದ ಕತೆ ಗೊತ್ತುಂಟಾ? ಎಂತ ಕತೆ? ನಿಮ್ಗೆ ಗೊತ್ತಿಲ್ವಾ? ಬನ್ನಿ ಕೂತ್ಕೊಳ್ಳಿ. ಎಂತ ಗೊತ್ತುಂಟಾ? ಅವ್ರದ್ದು ಅಣ್ಣಂದು ಮಗ ದುಬೈಯಿಂದ ಬಂದಿದ್ದಂತೆ. ಹಾಗೆ ಫ್ರಿಜ್ ಸಣ್ಣದಾಯ್ತಂತ ದೊಡ್ಡ ಫ್ರಿಜ್ ತಂದಂತೆ. ಅದನ್ನು ನೋಡಿ ಪುಷ್ಪ ಆಂಟಿ ಕೇಳಿದಂತೆ, ಆ ಸಣ್ಣ ಫ್ರಿಜ್ ನಂಗೆ ಕೊಡ ಅಂತ. ನಿಂಗೆ ಯಾರು ಹೇಳಿದ್ದು ಇದನ್ನೆಲ್ಲ? ಮತ್ತೆ ಯಾರು? ಅವರ ಮಗ ಆನಂದ. ಅಣ್ಣು? ಅವನ್ ಯಾಕೆ ಹೇಳ್ತಾನೆ ಇದನ್ನೆಲ್ಲ? ಅವನಿಗೆ ಸಹ ಅವ್ರನ್ನ ಕಂಡ್ರೆ ಆಗುದಿಲ್ಲ ಅಮ್ಮ. ಓ ಅದಾ? ಆ ದೊಡ್ಡ ಬಾಕ್ಸ್ ಅಲ್ಲಿ ಹಳೆ ಫ್ರಿಜ್ ಬಂದದ? ಮತ್ತೆ ನನ್ನ ಹತ್ರ ಕೇಳಿತು ಹಳೆ ಫ್ರಿಜ್ ಬೇಕಂತ. ನಮ್ಮ ಮನೆಯಲ್ಲಿ ಡಬಲ್ ಡೋರ್ ಇರುವಾಗ ಹಳೆ ಫ್ರಿಜ್ ಯಾರಿಗೆ ಬೇಕು? ಅದು ಲಾಟ್ ಪೋಟ್ ಫ್ರಿಜ್ ಅಮ್ಮ. ನೀವು ಆ ಹೆಂಗಸಿದೆಲ್ಲ ಕೇಳಲಿಕ್ಕೆ ಹೋಗ್ಬೇಡಿ. ನೋಡಿ, ರಿಮೋಟ್ ಕೊಡಿ.
ನಳಿನಿ, ಓ ಅದು ಸ್ಯಾನಿಟೈಸರ್ ತಗೊಂಬ. ಹಾ ಬ್ಯಾಗ್ ಗೀಸರ್ ಸ್ವಿಚ್ ಹಾಕು, ಸ್ನಾನ ಮಾಡಿ ಬರ್ತೇನೆ. ಇವತ್ತು ಯಾರಾದ್ರೂ ಎಂತಾದ್ರೂ ಹೇಳಿರ್ಬೇಕು. ಇವತ್ತು ಎಂತೆಲ್ಲ ನೋಡ್ಲಿಕ್ಕೆ ಉಂಟ. ಅಮ್ಮ ನಾ ಬೇಗ ಮಲಗ್ತೇನೆ, ಊಟ ಬೇಡ, ಕೇಳಿದ್ರೆ ಮಲಗಿದೆ ಅಂತ ಹೇಳು. ಅವರಿಬ್ರಲ್ಲಿ ಕೋಣೆಯಲ್ಲಿದ್ದಾರೆ. ಊಟ ಆಯ್ತು ಅವ್ರದ್ದು? ಇಲ್ಲ. ಕರಿ. ಶನ್ನು, ಸವಿ ಬಂದಿರ ಊಟಕ್ಕೆ? ನೀವಿಬ್ರು ಕೈ ತೊಳ್ಕೊಂಡು ಬನ್ನಿ. 30 ಸೆಕೆಂಡ್ ತೊಳಿಬೇಕು ಹ್ಯಾಂಡ್ ವಾಶಿಂದ. ಯಾಕೆ ಅಪ್ಪ, ನಿಮ್ಮ ಸಾಬೂನ್ ಸ್ಲೋನಾ? ಹೋಗಿ ತೊಳಿಯ, ಇಡೀ ದಿನ ಟಿ ವಿ ನೋಡ್ಕೊಂಡು. ಹಾಂ, ನೀನು ಸಹ ಕೈ ತೊಳ್ಕೊಂಬ, ಮತ್ತೆ ಒಟ್ಟಿಗೆ ಊಟ ಮಾಡು. ಇನ್ನು ಯಾವಾಗಲೂ ಊಟ ಮಾಡುವಾಗ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ? ಹಾಂ, ಪ್ರಾರ್ಥನೆ ಎಂತ ಗೊತ್ತಿಲ್ವಾ? ಇದನ್ನೆಲ್ಲ ಮೊದಲೇ ಹೇಳಿಕೊಡ್ಬೇಕಿತ್ತು. ನಾನು ಹೇಳ್ತೇನೆ, ಹಾಗೆ ಹೇಳಿ. ಬ್ರಹ್ಮ ಬ್ರಹ ಬ್ರಹ್ಮ ಎಂತ ನಗಾಡೋದೆಂತ? ನಾನು ಜೋಕ್ ಮಾಡೋದು ಇಲ್ಲಿ? ನಾನು ಸಹ ಹೇಳ್ತಾ ಇದ್ದೆ ಚಿಕ್ಕ ಇರುವಾಗ ಪಟ ಪಟ ಅಂತ. ಅದು ನಾನು ಈಗ ಸೇರ್ತೇನೆ. ಎಂತ ಪಟ ಪಟ ಅಂತ? ಇದಕ್ಕೆಂತ ಕಮ್ಮಿ ಇಲ್ಲ. ನಾನು ಚಿಕ್ಕ ಇರುವಾಗ ಶ್ಲೋಕ ಪಟ ಪಟ ಅಂತ ಹೇಳ್ತೇನೆ ಅಂತ ಹೇಳಿದ್ದು. ಈಗ ಕೆಲಸದ ಬ್ಯುಸಿ ಅಲ್ಲ, ಸ್ವಲ್ಪ ಕಲೀಲಿಕ್ಕೆಲ್ಲ ಕಷ್ಟ ಆಗ್ತದೆ. ಒಂದು ನಿಮಿಷ. ನಾನು ಹೇಳಿದ ಮೇಲೆ ಹೇಳಿ. ಬ್ರಹ್ಮಾರ್ಪಣಂ ಬ್ರಹ್ಮೌ. ಫಸ್ಟಿಗೆ ನೀವು ಹೇಳಿ ಮುಗಿಸಿ, ಮತ್ತೆ ನಾವು ಹೇಳ್ತೇವೆ, ಆಯ್ತಾ? ಆಯಿತು, 2 ದಿನ ಟೈಮ್ ಕೊಡ್ತೇನೆ, ಕಲೀರಿ. ಹಾಂ, ಆಯಿತಾ? ಈಗ ಸಿಂಪಲ್ ಆಗಿ ಅಂತ ಹೇಳಿ ಮುಗಿಸುವ. ದೇವರೇ, ಇಂದಿನ ನಮ್ಮ ಆಹಾರಕ್ಕಾಗಿ ಧನ್ಯವಾದಗಳು. ಮಾಡಿ. ಎಂತ ಮಾರೆ, ಇನ್ನೂ ಸಹ ಕೈ ತೊಳ್ದಾಗ್ಲಿಲ್ವಾ? 20 ಸೆಕೆಂಡ್ ಆಗಿದೆ ಅಷ್ಟೇ. ಪೂರ್ತಿ 30 ಸೆಕೆಂಡ್ ತೊಳಿಬೇಕು, ಆಗ ಕ್ರಿಮಿ ಎಲ್ಲ ಸಾಯ್ತದೆ. ಅಲ್ಲ, ಎಂತ ಆಗಿದೆ ನಿಮಗೆ? ನಿಮ್ಮ ತಲೆಗೆ ಯಾರು ಕ್ರಿಮಿ ಬಿಟ್ಟದ್ದು? ಮಕ್ಕಳಲ್ಲಿದ್ದಾರೆ? ರೂಮಲ್ಲಿದ್ದಾರೆ. ನೀನು ಸಹ ರೂಮಿಗೆ ಬಾ. ಶೀ, ಎಂತ ಮಾತಾಡೋದು? ಎಂತ ಸಲ ಹೋಗಿ ಮಲಗಿ. ವಿಷಯ ಮಾತಾಡ್ಲಿಕ್ಕೆ ಅದೇ ಕರ್ತದ್ದು. ಮಾತಾಡ್ಲಿಕ್ಕಾ? ಪ್ಲೇಟ್ ಇಟ್ಟು ಬರ್ತೇನೆ, ಹೋಗಿ. ಎಂತಾಗಿದೆ ಮಾರೆ ನಿಮಗೆ? ನಿನ್ನೆವರೆಗೆ ಇದೆಲ್ಲ ಏನಿಲ್ಲ, ನ್ಯೂಸ್ನವರು ಸುಮ್ಮನೆ ಎದುರಿಸಿದಂತ ಹೇಳ್ತಾ ಇದ್ರಿ. ಎಂತ ಗೊತ್ತುಂಟಾ, ಆಫೀಸಿಗೆ ಡಾಕ್ಟ್ರ್ ವಿಸಿಟ್ ಇತ್ತು. ದೊಡ್ಡ ದೊಡ್ಡ ಡಾಕ್ಟರ್ಸ್ ಅಲ್ಲಿ ಬಂದಿದ್ದರು. ಅವ್ರು ಹೇಳ್ತಿದ್ರು ಆಫೀಸ್ನಲ್ಲಿ ಹೇಗಿರಬೇಕು, ಮನೆಯಲ್ಲಿ ಹೇಗಿರಬೇಕು ಎಲ್ಲ ಹೇಳಿಕೊಡ್ತಾಯಿದ್ರು. ಮತ್ತು ಈಗಿನ ಮಕ್ಕಳಿಗುಂಟಲ್ಲ, ನಾವು ಬಾಯಲ್ಲಿ ಹೇಳಿದರೆ ಅವರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅವರ ಮುಂದೆ ನಾವು ಮಾಡಿ ತೋರಿಸಬೇಕು, ಆಗ ನಮ್ಮನ್ನು ಫಾಲೋ ಮಾಡ್ತಾರೆ. ಅದೇ ಗೊತ್ತಾಯಿತು, ಯಾರೋ ಏನೋ ಹೇಳಿರ್ಬೇಕಂತೇಳಿ. ಇಲ್ಲದ್ರೆ ಏಕೆ ಮಾಡ್ತೀರಾ? ಈಗ ನೀನು ಅವ್ರು ಹೇಳಿದ್ರೆ ಕೇಳೋದಲ್ಲ, ಅವರಿಗೆ ಜವಾಬ್ದಾರಿಯಿಂದ ಹೇಗೆ ಬದುಕುಂದಲ್ಲಿ ಹೇಳಿಕೊಡ್ಬೇಕು, ಗೊತ್ತಾಯ್ತಾ? ಆಯ್ತಾ, ಮುಗಿತಾ ನಿಮ್ಮದು? ಇನ್ನಾದರೂ ಮಲಗ್ಬೋದಾ? ನೀನೆಂತ ಮಾರ ಇದೆ, ನಾನು ಹೇಳ್ತಾ ಇರೋಗ ಮಲಗುದು. ಅದು ಎಂತ ಗೊತ್ತುಂಟಾ, ಹಾಂ ಅಲ್ಲೇ ಲೆಫ್ಟು, ಅಲ್ಲಿಂದ ಸ್ಟ್ರೈಟ್ ಬನ್ನಿ. ಅಲ್ಲಿ ಡೆಡ್ ಎಂಡಲ್ಲಿ ರೈಟ್ ತೊಗೊಂಡ್ರೆ 3ನೇ ಮನೆ ನಮ್ಮದೇ. ಹಾಂ, ಗೇಟಲ್ಲಿ ಹೆಸರು ಹುಟ್ಟಿಯವರೇ, ಕೃಷ್ಣ ಕುಟೀರ ನಂಬರ್ 17 ಅಂತ. ಗೊತ್ತಾಗದಿದ್ರೆ ಕಾಲ್ ಮಾಡಿ. ಸರಿ. ಯಾರು ಬರ್ತಿದ್ದಾರೆ? ಗೆಸ್ಟಾ? ಅಲ್ಲ,
ಅದೇ ನಿನ್ನೆ ಹೇಳಿದಲ್ಲಣ್ಣ, ಡಾಕ್ಟರ್ ಜೊತೆ ಇನ್ನೊಂದು ಆಯುರ್ವೇದ ಡಾಕ್ಟರ್ ಸಿಕ್ಕಿದ್ರು ಅಂತ. ಎಂತ ಈಗ ಅವ್ರು ಮನೆಗೆ ಬರ್ತಾ ಇದ್ದಾರಾ? ನಿಮಗೆ ನಿನ್ನೆ ಹೇಳಲಿಕ್ಕೆ ಆಗ್ಲಿಲ್ವಾ? ಮನೇಲಿ ಎಂತ ತಿಂಡಿ ರೆಡಿ ಮಾಡಲಿಲ್ಲ? ಅವರು ಬರೋದಿಲ್ಲ ಮಾರೈತಿ. ಅವರೊಂದು ಚೂರ್ಣ ರೆಡಿ ಮಾಡಿದ್ದಾರೆ, ಆಫೀಸಲ್ಲಿ ಎಲ್ಲ ತಗೊಂಡ್ರು, ನನಗೆ ಸಿಗಲಿಲ್ಲ. ಮತ್ತೆ ಹೇಳಿದ್ರು ದುಡ್ಡು ಕೊಟ್ಟಿರಿ, ಮನೆಗೆ ಹೋಮ್ ಡೆಲಿವರಿ ಮಾಡ್ತೇನೆ ಅಂತ. ಹಾಗೆ ಅವನು ಬರ್ತಾ ಇರೋದು. ಏ ಮಕ್ಕಳಲ್ಲಿ ಬೇಗ ಎಬ್ಬಿಸು. ಬರೀ ಹೊಟ್ಟೆಲಿ ಚೂರ್ಣ ಕುಡಿದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಮದ್ದು ಮಾಡೋದಕ್ಕಿಂತ ಮುನ್ನೆಚ್ಚರಿಕೆ ಒಳ್ಳೇದಲ್ಲ. ಆಯ್ತು ಸರ್. ಹಾಂ ಮುಂದೆ ಹಾಗೆ ಸಹ ಎಂತ ಇಲ್ಲ ಆಯ್ತಾ? ಇದಕ್ಕಿಂತ ಎಂತೆಂಥ ಕಷಾಯ ಎಲ್ಲ ಕುಡ್ತೇನೆ ನಾನು. ಸಮಸ್ಯೆ ಕುಡಿದಿಲ್ವಾ? ಕುಡೀರಿ. ಕುಟೀರಾ ಅಮಾವಾಸ್ಯೆ ಕಾಸು ಇದಕ್ಕಿಂತ ಕೈ ಇರ್ತಾರೆ ಗೊತ್ತುಂಟಾ? ನಾನು ಕುಡಿತೀನಿ ನೋಡಿ. ನೋಡಿದ್ರಾ, ನಮ್ಮ ಕೃಷ್ಣನ ಕತೆ ಇಷ್ಟೇ. ಇಂಥದ್ದೇ ನಿಮ್ಮೆಲ್ಲರ ಮನೆಯಲ್ಲಿ ನಡೆಯುವಂಥ, ನೀವೆಲ್ಲರೂ ನೋಡಿರುವಂಥ ಸಣ್ಣ ಸಣ್ಣ ಕತೆಗಳೊಂದಿಗೆ ಪ್ರತಿ ವಾರ ಬರ್ತೇನೆ. ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.